2 ಡೇಸ್ ಹಿಂದೆ 9ನೇ ಕ್ಲಾಸ್ ಹುಡುಗಿ ಮಗುಗೆ ಜನ್ಮ ನೀಡ್ತಾಳೆ. ಅದು ಬಂದ್ಬಿಟ್ಟು ಸ್ಕೂಲ್ನ ಟಾಯ್ಲೆಟ್ ರೂಮಲ್ಲಿ. ಈ ಘಟನೆ ಯಾದಗಿರಿ ಡಿಸ್ಟಿಕ್ನ ರೆಸಿಡೆನ್ಷಿಯಲ್ ಸ್ಕೂಲ್ ಒಂದರಲ್ಲಾಗಿದೆ. 9ನೇ ಕ್ಲಾಸ್ ಹುಡುಗಿ ಟಾಯ್ಲೆಟ್ ರೂಮಲ್ಲಿ ಗಂಡು ಮಗುಗೆ ಜನ್ಮವನ್ನು ನೀಡ್ತಾಳೆ. ಈ ವಿಷಯ ತಿಳಿದ ತಕ್ಷಣ ಯಾದಗಿರಿ ಡಿಸ್ಟಿಕ್ನ DC ಅವರು ಸ್ಥಳಕ್ಕೆ ಬಂದು ಸ್ಕೂಲ್ ಪ್ರಿನ್ಸಿಪಲ್ನ, ಹಾಸ್ಟೆಲ್ ವಾರ್ಡನ್ನ, ಸ್ಟಾಫ್ ನರ್ಸು ಮತ್ತು ಸೈನ್ಸ್ ಟೀಚರ್ನ ಸಸ್ಪೆಂಡ್ ಮಾಡಿದ್ದಾರೆ. ಈ ನೆಗ್ಲಿಜೆನ್ಸಿ ಎಲ್ಲಿಂದ ಆಯಿತು ಅಂತ. ಪ್ರೆಗ್ನೆಂಟ್ ಆದಮೇಲೆ ದೇಹದಲ್ಲಿ, ಬಾಡಿಯಲ್ಲಿ ಚೇಂಜಸ್ ಆಗುತ್ತೆ. ಚೇಂಜಸ್ಸಿಂದನೂ ಗೊತ್ತಾಗಲಿಲ್ವಾ? ಅಥವಾ ಗೊತ್ತಿದ್ದರೂ ಈಕೆ ಇದನ್ನು ಮುಚ್ಚಿಡೋಕ್ಕೆ ಟ್ರೈ ಮಾಡಿದ್ರಾ ಅನ್ನೋದು ಇವಾಗ ಡೌಟಾಗಿ ಇನ್ವೆಸ್ಟಿಗೇಷನ್ ನಡೀತಿದೆ. ಆದರೆ ಎಲ್ಲ ಪೇರೆಂಟ್ಸ್ ಕೇಳೋದೇನೆಂದರೆ, ತಮ್ಮ ಮಕ್ಕಳ ಬಗ್ಗೆ ತಾವು ಕಾಳಜಿ, ಕೇರು, ಏನು ಮಾಡ್ತಿದ್ದಾರೆ, ಎಲ್ಲಿಗೆ ಹೋಗ್ತಿದ್ದಾರೆ, ಎಲ್ಲಿಗೆ ಬರ್ತಿದ್ದಾರೆ, ಅದಾದಮೇಲೆ ಅವ್ರ ಜೊತೆ ಏನು ನಡೀತಿದೆ ಅನ್ನೋದನ್ನು ತಿಳ್ಕೊಳ್ಳೋದು ನಮ್ಮ ಸಮಾಜದ ಒಂದು ಕರ್ತವ್ಯ ಆಗಿರುತ್ತೆ. ಸ್ಕೂಲಲ್ಲಿ ಟೀಚರ್ಸು ಮಕ್ಕಳ ಬಗ್ಗೆ ಗಮನ ಹರಿಸೋದು, ಅವರ ನಡವಳಿಕೆ ಆಗಲಿ ಅಥವಾ ಅವರ ದಿನಚರಿ ಬಗ್ಗೆ ಆಗಲಿ ಸ್ವಲ್ಪ ಕಾಳಜಿ ಮಾಡೋದು, ಮಕ್ಕಳಿಗೆ ಹೆಲ್ತ್ ಎಜುಕೇಷನ್ ನೀಡೋದು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ.